ನಮಸ್ಕಾರ ವೀಕ್ಷಕರೇ, ನಿಮಗೆ ಇವತ್ತು ವೇ ಆಫ್ ಯೋಗ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೊಂದು ವಿಶೇಷವಾದ ಜ್ಯೂಸನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಜ್ಯೂಸ್ನ ವಿಶೇಷತೆ ಏನಪ್ಪ ಅಂದರೆ, ಈ ಬಾಳೆ ದಿಂಡು ಏನಿದೆ ಇದರ ಜ್ಯೂಸನ್ನು ಗಿಡದಲ್ಲಿ ತೆಗಿತಕ್ಕಂತಹ ಒಂದು ಮೆಥಡ್. ಈ ಬಾಳೆ ಗಿಡ ಗೊನೆ ಬಿಟ್ಟ ನಂತರ ಆ ಗಿಡ ಏನು ವೇಸ್ಟ್ ಆಗೋಲ್ಲ. ಆ ಗಿಡನ ಹೀಗೆ ಒಂದು ಕತ್ತರಿಸ್ಬಿಟ್ಟು ಆ ಗಿಡದಲ್ಲಿ ಒಂದು ಹೋಲ್ ಮಾಡ್ತೀವಿ. ಇದು ಹೋಲ್ ನೋಡಿ, ಇದರ ಹೋಲ್ನ ಒಂದು 6 ಇಂಚಿನಷ್ಟು ಆಳವಾಗಿ ಒಂದು ಹೋಲ್ ಮಾಡ್ಕೋಬೇಕು. ಆ ತಿರುಳನ್ನು ನಿಧಾನವಾಗಿ ಕತ್ತರಿಸಿ ತೆಗಿಬೇಕು. ಸ್ವಲ್ಪ ಏನು ಕಠಿಣವಾಗಿರುತ್ತೆ ಅದು ತೆಗೆಯೋದು, ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು. ನೀವು ಉಪಯೋಗಿಸ್ತಕ್ಕಂಥ ಚಾಕು ಸ್ವಲ್ಪ ಶಾರ್ಪ್ ಇದ್ದರೆ ಈಸಿಯಾಗಿ ಅದನ್ನು ಆ ರೀತಿಯಾಗಿ ಒಂದು ಹಳ್ಳನ ಮಾಡ್ಬೋದು. ನೋಡಿ, ಆ ತಿಳೆಲ್ಲ ತೆಗಿತಾ ಇದ್ದೀವಿ ನೋಡಿ. ಈಗ ಈ ಥರ ಹಳ್ಳ ಮಾಡ್ಕೋಬೇಕು. ಒಳಗಡೆ ಇರ್ತಕ್ಕಂಥ ತಿರುಳನ್ನೆಲ್ಲ ಕ್ಲೀನಾಗಿ ತೆಗೆದು ಹೀಗೆ ಮಾಡ್ಕೋಬೇಕು. ಅದರ ಮೇಲೆ ಹೀಗೆ ಬಾಳೆ ಎಲೆನ ಮುಚ್ಚಿ ಅದನ್ನು ಕಟ್ಟಬೇಕು, ನೀಟಾಗಿ ಪ್ಯಾಕ್ ಮಾಡಬೇಕು. ಈ ಜ್ಯೂಸ್ನ ವಿಶೇಷತೆ ಏನಪ್ಪ ಅಂದರೆ, ಇದು ನಮ್ಮ ದೇಹದಲ್ಲಿರ್ತಕ್ಕಂತಹ ವಿಷಾಂಶವನ್ನೆಲ್ಲ ಹೊರಹಾಕುತ್ತೆ. ಕಿಡ್ನಿಯ ಒಂದು ಕಾರ್ಯಕ್ಷಮತೆಯನ್ನು ಚೆನ್ನಾಗಿ ಸುಸ್ಥಿತಿಯಲ್ಲಿಡುತ್ತೆ. ಕಿಡ್ನಿ ಏನಾಗುತ್ತೆ, ಅದರಲ್ಲಿ ಸ್ಟೋನ್ ಫಾರ್ಮಿಂಗ್ ಆಗ್ತಾ ಇರತಕ್ಕಂತಹ ಒಂದು ಪ್ರಾರಂಭಿಕ ಹಂತದಲ್ಲಿ ಈ ಜ್ಯೂಸನ್ನು ಕುಡಿದಿದ್ದೇ ಆದರೆ ನಿಮಗೆ ಕಿಡ್ನಿಯಲ್ಲಿ ಆ ಸ್ಟೋನ್ ಫಾರ್ಮಿಂಗ್ ಆಗೋದನ್ನ ಸ್ಟಾಪ್ ಮಾಡುತ್ತೆ. ಮುಂದೆ ಸ್ಟೋನ್ ಆಗಲ್ಲ, ಸಂಪೂರ್ಣವಾಗಿ ಅದು ನಿಮ್ಮ ಆರೋಗ್ಯಯುತವಾಗಿರ್ತದೆ ನಿಮ್ಮ ಕಿಡ್ನಿ. ಇದು ಈ ಥರ ಮಾಡಿ ಇದನ್ನು ಬೆಳಗ್ಗೆ ಕಟ್ಟಿದ್ರೆ ಸಂಜೆ ಆಯ್ತಂದರೆ ಸಂಜೆ ಒಂದು ಟೈಮ್ ಆ ಜ್ಯೂಸನ್ನು ತೆಗಿಬೋದು. ಮತ್ತು ಸಂಜೆ ಕಟ್ಟಿದ್ರೆ ಬೆಳಗ್ಗೆ ತನಕ ಮತ್ತೆ ಇನ್ನೊಂದು ಟೈಮ್ ಜ್ಯೂಸ್ ಸಿಗುತ್ತೆ. ಈ ರೀತಿ 3 ಡೇಸ್ ಇದರಿಂದ ಜ್ಯೂಸನ್ನು ತೆಗಿಬೋದು. ಒನ್ ಟೈಮ್ಗೆ ಇಲ್ಲಾಂದ್ರೂ ಒಂದು 2 ಲೋಟದಿಂದ 3 ಲೋಟದಷ್ಟು ಜ್ಯೂಸ್ ಸಿಗುತ್ತೆ. ಈಗ ಸಮ್ಮರಲ್ಲಿ ಮಾಡಿದ್ದೀವಿ. ಸಮ್ಮರಲ್ಲಿ ಸ್ವಲ್ಪ ಎಲ್ಲ ಭೂಮಿಯೆಲ್ಲ ಡ್ರೈ ಆಗಿರುತ್ತಲ್ಲ, ಅದರಿಂದ ಒಂದು ಜ್ಯೂಸನ್ನ ಒಂದು ಪ್ರಮಾಣ ಕಡಿಮೆಯಾಗಿ ಸಿಗುತ್ತೆ. ಬಟ್ ಜಾಸ್ತಿ ಅದಕ್ಕೆ ನೀರನ್ನು ಕೊಡ್ತಾ ಇದ್ದರೆ, ಗಿಡದ ಬುಡಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿ ಯಾವಾಗ ಕೊಡ್ತಾ ಇದ್ದರೆ ಅದು ಜ್ಯೂಸಿನ ಪ್ರಮಾಣ ಹೆಚ್ಚು ಸಿಗುತ್ತೆ. ನೋಡಿ, ಈ ಥರ ಜ್ಯೂಸ್ ಬರುತ್ತೆ. ಈ ಜ್ಯೂಸನ್ನು ಕುಡಿಯೋದು ಅಷ್ಟೇ. ಈ ಜ್ಯೂಸು ಸ್ವಲ್ಪ ಸಪ್ಪೆ ಇರುತ್ತೆ, ಬೇಕಂದರೆ ಇದಕ್ಕೆ ಕಲ್ಲು ಸಕ್ಕರೆ ಹಾಕ್ಕೋಬೋದು, ಇಲ್ಲ ಹಾಗೇ ಕುಡಿಬೋದು. ನೋಡಿ ಎಷ್ಟು ಚೆನ್ನಾಗಿದೆ.